ಬೇಲೂರಲ್ಲಿ ನಿನ್ನೆ ಒಂದು ಹುಡುಗ ನೀರಿಗೆ ಚೆನ್ನಾಗಿ ಕಾಲ್ ಜಾರಿ ನೀರಿಗೆ ಬಿದ್ದಿದ. ಅದು ಮುಟ್ಟಿಚೆ ಬನ್ನ ಅಗ್ನಿಶಾಮಕ ದಳ ಸಿಬ್ಬಂದಿ ವರ್ಗದವರು ನಿನ್ನೆಯಿಂದ ಸತತವಾಗಿ ಹೋರಾಟ ಮಾಡಿ ಸುತ್ತಮುತ್ತ ಗ್ರಾಮಸ್ಥರು ಇಲ್ಲಿನ ಹುಡುಗರೆಲ್ಲ ಬಂದು ಸಹಕರಿಸಿ ಇವತ್ತು ಈಶ್ವರು ಮತ್ತು ಇವರಿಬ್ಬರು ಬಂದ ಮೇಲೆ ಒಂದು ಅರ್ಧ ಗಂಟೆಯಲ್ಲಿ ಕೆಲಸ ಮಾಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಗೆ ಜನರಲ್ಲಿ ವಿನಂತಿ, ಆಂಬುಲೆನ್ಸ್ಗೆ ಜಾಗ ಮಾಡಿಕೊಡ್ಬೇಕು. ಅದು ಮುಟ್ಟಿಚೆ ಬನ್ನ ಸರಿ ಒಂದ್ಸಲ ಈ ಜಾಗದಲ್ಲಿ ಫುಲ್ ಕಂಪ್ಲೀಟ್ ನೋಡುವ, ಆಮೇಲೆ ಲೈನ್ ನೋಡ್ಕೊಂಡು ಬರೋಣ. ನಾವು ಒಂದ್ಸಲ ಹೋಗ್ಬೇಕು ಅವ್ರಿಗೆ ಅಲ್ಲಿಗೆ ಅಲ್ಲೇ ಏಸದು ಹುಡುಕಿ ನೋಡಿದ್ರೆ
ನಮಸ್ತೆ ಸ್ನೇಹಿತರೆ, ಇವತ್ತು ಬೇಲೂರಲ್ಲಿ ನಿನ್ನೆ ಒಂದು ಹುಡುಗ ನೀರಿಗೆ ಸೋಮನಹಳ್ಳಿ ಒಂದು ಹುಡುಗ ಅಚಾನಕ್ಕಾಗಿ ಕಾಲ್ ಜಾರಿ ನೀರಿಗೆ ಬಿದ್ದಿದ. ಆದ್ರೆ ಅವರ ಮನೆಯ ಪರಿಸ್ಥಿತಿ ನೋಡಿ ದುಃಖ ಆಗ್ತದೆ. ನಾನು ಹೇಳಿದಷ್ಟೇ, ಅವರ ತಂದೆ ತಾಯಿಗೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಆ ದೇವರು ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನಿನ್ನೆ ಬೆಳಗ್ಗೆ 9:30ಗೆ ಈ ಕೆರೆಗೆ ಬಿದ್ದಿದ್ದಾರೆ ಅಂತ ಮಾಹಿತಿ ಬಂತು. 9:30ಗೆ ಬಂದು 10:10ವರೆಯಿಂದ ಅಗ್ನಿಶಾಮಕ ದಳ ಸಿಬ್ಬಂದಿ ವರ್ಗದವರು ನಿನ್ನೆಯಿಂದ ಸತತವಾಗಿ ಹೋರಾಟ ಮಾಡಿ ಇದ್ರೊಳಗಡೆ ಎಲ್ಲರೂ ಮಾಡಿ ಇಡೀ ಸುತ್ತಮುತ್ತ ಗ್ರಾಮಸ್ಥರು ಇಲ್ಲಿನ ಔಟರ್ಸ್ ಹುಡುಗರೆಲ್ಲ ಬಂದು ಈ ಸಹಕರಿಸಿ ಎಲ್ಲ ಮಾಡಿ ಮತ್ತೆ ಇವತ್ತು ಮಲ್ಪೆ ಈಶ್ವರ್ ಅವರು ಮತ್ತೆ ಭಾಸ್ಕರ್ ಅವರು ಇವರಿಬ್ರು ಬಂದು ಇವತ್ತು ಈಶ್ವರ್ ಮತ್ತು ಇವರಿಬ್ರು ಬಂದ ಮೇಲೆ ಒಂದು ಅರ್ಧ ಗಂಟೆಯಲ್ಲಿ ಕೆಲಸ ಮಾಡಿದ್ದಾರೆ. ದೇವ್ರು ಇವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಎಲ್ಲರ ಪರವಾಗಿ ಹಾರೈಸ್ತೀವಿ. ಇನ್ನು ಸಹ ಇಲ್ಲ ಇವತ್ತು ಹುಡುಗರು ಸಹ ಈ ರೀತಿ ಯಾರು ಸಹ ಅವಘಡ ಮಾಡ್ಕೊಳ್ಬೇಡಿ, ಆದಷ್ಟು ಸುರಕ್ಷಿತವಾಗಿ ಅಂತ ಇರಿ ಅಂತ ನಾನು ನಿಮ್ಮೆಲ್ಲ ಕೈ ಮುಗಿದು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಒಂದ್ಸಲ ಹೋದ ಪ್ರಾಣ ಮತ್ತೊಂದ್ಸಲ ಬರಲ್ಲ. ನಾವು ಜಾಗರೂಕತೆಯಿಂದ ಇರ್ಬೇಕು. ಯಾಕೆಂದ್ರೆ ನಮ್ಮನ್ನು ನಂಬ್ಕೊಂಡು ಬಂದಿರುವ ಬಂಧು ಬಳಗ ಎಷ್ಟು ರೋಧಿಸ್ತಾರೆ. ನಾನು ನಿನ್ನೆ ಒಂದು ವಿಡಿಯೋ ನೋಡುವಾಗ ತುಂಬಾ ದುಃಖ ಆಯ್ತು. ಆ ತಾಯಿ ಅಳ್ತಾ ಇದ್ದಾರೆ. ಅದಕ್ಕೆ ಆದಷ್ಟು ಇವತ್ತು ಇಂಥ ನೀರಲ್ಲಿ ಕೆಸರಿರುವ ಜಾಗದಲ್ಲಿ ಯಾರು ಸಹ ಒಂದು ಆಟ ಆಡ್ಲಿಕ್ಕೆಲ್ಲ ಯಾವ್ದಕ್ಕೂ ಸಹ ಹೋಗ್ಬೇಡಿ ಅಂತ ನಿಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ. ಇವತ್ತು ನಮ್ಮ ಜೊತೆಗೆ ನಮ್ಮ ಬೇಲೂರಿನ ಅಗ್ನಿಶಾಮಕ ದಳದವರು, ಅದಲ್ಲದೆ ಇಲ್ಲಿನ ಸ್ಥಳೀಯರು, ಅದಲ್ಲದೆ ಭಾಸ್ಕರಣ್ಣ, ಅದಲ್ಲ ಸಕಲೇಶ್ಪುರದ ಅಗ್ನಿಶಾಮಕ ದಳದವರು, ಅದರಲ್ಲಿ ಸಹ ಆರಕ್ಷಕ ಠಾಣೆಯವರು, ಪೊಲೀಸ್ ಸಿಬ್ಬಂದಿಗಳು ತುಂಬಾ ಜನ ಸಹಕರಿಸಿದ್ದಾರೆ. ನಾವೀಗ ಮೈಸೂರಿಂದ ಇಲ್ಲಿ ಬಂದಿದ್ದೇವೆ. ಆದ ತಕ್ಷಣ ದೇವರ ಈ ಗ್ರಾಮ ದೇವರ ಒಂದು ಆಶೀರ್ವಾದದಿಂದ ತಕ್ಷಣ ಸಿಕ್ಕಿತ್ತು. ಎಲ್ಲರೂ ಸಹ ತುಂಬಾ ಇದಕ್ಕೆ ಹೋರಾಡಿದ್ರೆ ದೇಹ ಸಿಗ್ಲಿಕ್ಕೋಸ್ಕರ. ಅದಕ್ಕೆ ಇನ್ನು ಮುಂದೆ ಇಂತಹ ಒಂದು ಅವಘಡ ಆಗದೆ ಇರ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಆದಷ್ಟು ಇಲ್ಲಿ ಬಂದಿರುವ ಎಲ್ಲರಿಗೂ ಸಹ ನಾನು ಕೈ ಮುಗಿದು ವಂದಿಸ್ತಾ ಇದ್ದೀನಿ. ಅಗ್ನಿಶಾಮಕ ಸಿಬ್ಬಂದಿಗೆ, ಅಗ್ನಿಶಾಮಕ ಸಿಬ್ಬಂದಿಗೆ ತುಂಬಾ ಹೋರಾಟ ಮಾಡಿದ್ರು. ಎಲ್ಲರಿಗೂ ಹನುಮ ಜಯಂತಿ ಶುಭಾಶಯಗಳು. ಒಳ್ಳೆದಾಗ್ಲಿ. ದೇವರ ಹನುಮಂತ ಆಶೀರ್ವಾದ ಇದೆ, ಈ ಗ್ರಾಮ ದೇವರ ಆಶೀರ್ವಾದ ಇದೆ. ಬೇಲೂರಿಗೆ ಬಂದಾಗ ಪ್ರಜ್ವಲ್ ಅವರು ನಿನ್ನೆ ನೀರಿಗೆ ಬಿದ್ದು ಒಂದು ಅಚಾನಕ್ ಆಗಿ ಕಾಲ್ ಜಾರಿ ನೀರಿಗೆ ಬಿದ್ದಿದ್ರು. ಆದ್ರೆ ಅವ್ರ ದೇಹ ಹುಡುಕಾಡ್ಲಿಕ್ಕೆ ಇಲ್ಲಿನ ಸ್ಥಳೀಯರು ತುಂಬಾ ಶ್ರಮ ಪಟ್ಟಿದ್ದಾರೆ ಬೇಲೂರಿನ. ಅದಲ್ಲದೆ ಇಲ್ಲಿನ ಫೈರ್ ಬ್ರಿಗೇಡ್ ಆಗಲಿ, ಭಾಸ್ಕರಣ್ಣ ಆಗಲಿ, ಸ್ಥಳೀಯ ಆಂಬುಲೆನ್ಸ್ನ ಚಾಲಕರಾಗಲಿ ಎಲ್ಲರೂ ಸಹ ಸಾಥ್ ಕೊಟ್ಟಿದ್ದಾರೆ ಇಲ್ಲಿನವರು. ಅದರಿಂದ ಸಹ ಈ ಬೇಕರೆ ಬೇಲೂರು ಕೇಕ್ ಮನೆಯವರು
ಜೀವನ್ ಅವರು ಆಗ ಆದರ್ಶ್ ಅವರ ಒಂದು ಸ್ನೇಹಿತರು ಇಲ್ಲಿ ಬಂದು ನಡ್ಕೊಂಡು ಈ ಊರಿನ ಹನುಮ ಜಯಂತಿ ದಿನ ಇವತ್ತು ಅದಕ್ಕೆ ಮೊದಲನಾಗಿ ನಾನು ಶುಭ ಕೊಡ್ತಾ ಇದ್ದೀನಿ. ತುಂಬಾ ಜನ ಇಲ್ಲಿ ಜಾತಿ ಮತ ಭೇದ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ. ನಂಗೆ ಬರುವಾಗಲೇ ತುಂಬಾ ಸಂತೋಷವಾಯಿತು. ಅದೇ ರೀತಿ ಇಲ್ಲಿ ಒಳ್ಳೇದಾಗ್ಲಿ. ಈ ಕೇಕ್ ಮನೆ ಇಲ್ಲಿ ಒಂದು ನನಗೆ ಅವರೊಂದು ಸಹಕಾರ ಅಂದ್ರೆ ನಮ್ಗೆ ಸನ್ಮಾನಿಸಿದ್ದಾರೆ. ಇನ್ನಷ್ಟು ಅವರಿಗೆ ಅಭಿವೃದ್ಧಿ ಆಗಲಿ, ಇನ್ನಷ್ಟು ಒಳ್ಳೇದಾಗ್ಲಿ, ಆರೋಗ್ಯ ಕೊಟ್ಟು ಸಕಲ ಸಂಪತ್ತು ಕೊಡಲಿ, ಅವರ ಕುಟುಂಬಕ್ಕೆ ಎಲ್ರಿಗೂ ಸಹ ಸ್ಥಳೀಯರಿಗೆ ಸಹ ಎಲ್ರಿಗೂ ಸಹ ಒಳ್ಳೇದಾಗ್ಲಿ ಅಂತ ಶ್ರೀ ಕೊಲ್ಲೂರು ನೀವು ಬೇಲೂರಾ? ಎಲ್ಲ ರೆಡಿ. ಇಲ್ಲಿ ಜನ ಇದ್ದಾರೆ. ಬಂದು 15 ದಿನದೊಳಗೆ ಸಿಕ್ತು. ಹೌದಾ? ಅಷ್ಟು ಬೇಗ? ಸಾವಿರಾರು ಇವತ್ತು ಜನಗಳ ಆಶೀರ್ವಾದ, ಗ್ರಾಮ ದೇವರು, ನಾನು ಕೆಳಗೆ ಹೋಗಿ ಹೇಳಿದ್ದೇನೆ, ಗ್ರಾಮ ದೇವರು ಕೈ ಮುಗಿದು ಖಂಡಿತ ಈಗ ಸಿಕ್ತು ಅಂತ. ನೋಡಿ, ಇವತ್ತು ಬೇಲೂರು ಬಂದಾಗ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಅಮ್ನಾಥ್ನವರು. ಸುಫಿಯಾನ್, ಅಮನ್, ಪ್ರೇಮ್ ನೋಡಿ ಇಲ್ಲಿ ಬಂದಾಗ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಎಲ್ಲರೂ ಸಹ ಇಲ್ಲಿನ ಸ್ಥಳೀಯರಾಗಲಿ ಮತ್ತು ಫೈರ್ ಬ್ರಿಗೇಡ್ ಆಗಲಿ, ಇಲ್ಲಿನ ಪಂಚಾಯತ್ನವರಾಗಲಿ, ಪೊಲೀಸ್ನವರು ತುಂಬ ಸಪೋರ್ಟ್ ಮಾಡಿದೆ. ಅದರಿಂದ ಎಲ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ.